ಹಲೋ, ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ವ್ಲಾಗ್. ಭಾಗ 2 ಕೊಕ್ಕನೂರು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ಭಾಗ 2ನೇ ಅದಾಗಿರುತ್ತೆ. ಸೊ ನಾವು ಫಸ್ಟಿನ ಸಲನೂ ತೋರಿಸ್ಕೊಟ್ನಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ. ಬೆಳಗ್ಗೆ ಬಂದು ತೇರು ಏರಿಸಿದ್ವಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಶಾಲೆ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಸಂಜೆ ಬಿಟ್ಟು ಜಾತ್ರೆಗೆ ಅಂತ ಬಂದಿದ್ವಿ, ನಾನು ನಮ್ಮಮ್ಮ ನಮ್ಮ ಪಿಂಕು. ಆಮೇಲೆ ಮತ್ತೆ ಇನ್ನೂ ಒಂದಿನ ಇತ್ತು, ಭಾನುವಾರ ಬೂತಿನ ಸೇವೆ ಇತ್ತು. ಅವತ್ತು ಬರೋಕ್ಕಾಗಲಿಲ್ಲ, ಬಟ್ ಜಾತ್ರೆ ಬಂದಿದ್ದೆ. ಬೂತಿನ ಸೇವೆ ಅದನ್ನು ನಾನು ಯಾವಾಗಾದ್ರೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿ ನಮ್ಮ ಪಿಂಕಿಗೆ ನೋಡಿರಿ ಫ್ರೆಂಡ್ಸ್, ಅವಳಿಗೆ ಸ್ಪೆಕ್ಟ್ ಬೇಕಿತ್ತಂತೆ. ಸೊ ಹಾಗಾಗಿ ಸ್ಪೆಕ್ಟಿಗೆ ಹಠ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ನಾನು ನಮ್ಮಮ್ಮ ನಮ್ಮ ಅಕ್ಕನ ಮಗನ ಕರ್ಕೊಂಡು ಬಂದಿದ್ವಿ. ಅವಳಿಗೆ ಆಸೆ ಅಂತೆಯೇ ಸ್ಪೆಕ್ಟನ್ನು ಕೂಡ ಕೊಡಿಸಿದ್ವಿ, ಮತ್ತು ವಾಚು ಅನ್ನೋಳು ವಾಚು ಒಂದು ಕೊಡಿಸಿದ್ವಿ. ಆಮೇಲೆ ಈ ವರ್ಷ ಏನಪ್ಪ ವಿಶೇಷ ಇಲ್ಲಿ ಅಂದರೆ ಬೆಲ್ಲದ ಬಂಡಿ ಕಟ್ಟಿದ್ರು ಫ್ರೆಂಡ್ಸ್. ಅಂದರೆ ಹೇಳ್ಕೊಳ್ತಾರೆ ಬೆಲ್ಲದ ಬಂಡಿ ಅಂತ ಅಂದಾಗ ಅವರು ಹರಕೆ ಕಟ್ಕೊಳ್ತಾರೆ. ಸೊ ಹರಕೆ ಕಟ್ಕೊಂಡು ಆ ಬೆಲ್ಲದ ಬಂಡಿ ತೀರ್ಸ್ಲಿಕ್ಕೆ ಬರ್ತಾರೆ. ಸೊ ನಾನು ಸಹ ಬೆಲ್ಲದ ಪಾನಕ ಕುಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಪಿಂಕೂನ್ ಕಟ್ಕೊಂಡು ಅಡ್ಡಾಡತ್ತೆ ಸಾಕಾಗೋದು ಜಾತ್ರೆಯಲ್ಲಿ. ಒಂದು ಎತ್ತುಗಳು ತುಂಬ ಸ್ಟ್ರಾಂಗಾಗೇ ಇದ್ವು ಫ್ರೆಂಡ್ಸ್. ಹಿಡಿಯೋಕ್ಕಂತೂ ಆಗ್ತಾ ಇರಲಿಲ್ಲ ಪಾಪ, ಅವ್ರ ಕೈಲಿ ನಿಲ್ಲಿಸ್ಬೇಕಲ್ಲ, ಅಲ್ಲಿ ಇಲ್ಲಿ ಬೆಲ್ಲದ ನೀರು ಕೊಡಲಿಕ್ಕೆ. ಸೊ ಹಾಗಾಗಿ ಕೊಡ್ತಾನೆ ಇದ್ದರು. ನಮಗೆ ಎದ್ರಿಗೆ ಅನ್ಸೋದು ಅಲ್ಲಿ ನೋಡಿದರೆ ಜಾತ್ರೆ ಆ ಕಡೆ ಈ ಕಡೆ ನೋಡಿದರೆ. ಬಟ್ ಸ್ಟಿಲ್ ಈ ವರ್ಷ ತುಂಬಾ ಚೆನ್ನಾಗಿತ್ತು ಜಾತ್ರೆ. ಬಟ್ ಕಡಿಮೆ ಬಂದಿತ್ತು. ಬಳೆ, ಬ್ಯಾಂಗಲ್ಸು ಅದನ್ನೆಲ್ಲ ಚೆನ್ನಾಗಿದ್ವು, ತುಂಬ ಚೆನ್ನಾಗಿದ್ವು. ಸರ ಆಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ತುಂಬಾ ಚೆನ್ನಾಗೇ ಇದು ಮಾಡಿದ್ರು ಫ್ರೆಂಡ್ಸ್. ಆ ಗ್ಯಾಪ್ನಾಗ ವಿಡಿಯೋ ಮಾಡೋದು ಕಷ್ಟ ಆಗಿತ್ತು. ಯಪ್ಪ ಎಲ್ಲಿ ಬಂದು ಗುದ್ದುಬಿಡ್ತಾವೆ. ಅದ್ರ ಬೇರೆ ನಾನು ರೆಡ್ ಕಲರ್ ಟೀ ಶರ್ಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಪ್ಪ ಎಲ್ಲಿ ಬಂದು ನನಗೆ ಗುದ್ದುತ್ತಾವೋ ಅನ್ನೋ ಒಂದು ಭಯ ಆಗಿತ್ತು. ನೋಡಿ ಈ ಥರ ಇಟ್ಕೋಬೇಕಾಗಿತ್ತು ಅದೆಲ್ಲ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಎತ್ತು ಕೂಡ ತರಿಸಿದ್ರು. ಇವಾಗ ಟ್ರೆಂಡ್ ಆಗಿಬಿಟ್ಟದು ನೋಡಿರಿ ಫ್ರೆಂಡ್ಸ್. ಹೆಂಗಪ್ಪ ಅಂತಂದರೆ ಜಾತ್ರೆಗೆಲ್ಲ ಎತ್ತನ್ನು ಕರೆಸ್ತಿದ್ದಾರೆ. ಎತ್ತನ್ನು ಏನು ಇದನ್ನು ಮಾಡ್ತಾರಲ್ಲ, ಇದ್ರ ಕಡೆಗೆಲ್ಲ ಏನಪ್ಪ ಅಂದರೆ ಶಿಕಾರಿಪುರ ಸೈಡು ಅಲ್ಲೆಲ್ಲ ಮಲ್ನಾಡು ಸೈಡ್ ಎತ್ತನ್ನು ಆಡಿಸ್ತಾರಲ್ಲ. ಸೊ ಅದನ್ನು ತೊಗೊಂಬಂದು ಇಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ. ಅದನ್ನು ಮುಗಿಸ್ಕೊಂಡು ನಮ್ಮ ಅಕ್ಕನ ಮಗ ಒಂದು ಜಂಪಿಂಗ್ ಆಟ ಆಡಿದ. ಅದನ್ನು ಮುಗಿಸ್ಕೊಂಡು ನೋಡಿದ್ರೆ ಇನ್ನೊಂದು ಸಲ ಜಾತ್ರೆ ಸುತ್ತಾಡೋಣ ಅನ್ಕೊಂಡೆ. ಮಳೆ ಬಂದುಬಿಡ್ತು. ಯಪ್ಪ ಸಖತ್ ಮಳೆ ಬಂದುಬಿಡ್ತು. ಒಂದು ಸ್ವಲ್ಪ ಜಾತ್ರೆ ಹಾಳಾದಂಗೆ ಆಗ್ಬಿಡ್ತು. ಅದು ಸ್ವಲ್ಪ ಹೊತ್ತು, ಬಟ್ ಸ್ಟಿಲ್ ಏನೇ ಆಗಲಿ ನಾವು ಜಾತ್ರೆ ಮುಗಿಸ್ಕೊಂಡು ಆಗಲೇ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಆವಾಗ ಈ ಥರ ಬಂತು. ಆಮೇಲೆ ನನಗೊಂದು ಇಷ್ಟ, ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದಂದ್ರೆ ಭಾಳ ಇಷ್ಟ. ಸೊ ಐಸ್ ಕ್ರೀಮ್ ಒಂದು ತೊಗೊಂಡು ತಿನ್ಕೊಳ್ತಾ ಕುತ್ಕೊಂಡಿದ್ವಿ ಮಳೆ ಬಿಡೋವರೆಗೂ ಅಂತ. ಇಷ್ಟು ಹೇಳ್ತಾ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ವೀಡಿಯೋಸ್ನ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಬಾಯ್.